ಮಲಯಾಳಂ ನಟ ಮಮ್ಮುಟ್ಟಿ ಅವರಿಗೆ ಹುಷಾರಿಲ್ಲ ಕ್ಯಾನ್ಸರ್ ಅನ್ನೋ ಸುದ್ದಿ ಒಮ್ಮಿಂದೊಮ್ಮೆಲೆ ಹಬ್ಬಿತ್ತು. ಆ ಬಳಿಕ ಅವರ ಆಪ್ತ ಮೂಲಗಳಿಂದ ಇದು ಸುಳ್ಳು ಸುದ್ದಿ ಎಂಬ ಸ್ಪಷ್ಟನೆ ಸಿಕ್ಕಿತ್ತು. ಆದ್ರೆ ಇದೀಗ ನಿಜಕ್ಕೂ ಮಮ್ಮುಟ್ಟಿಗೆ ಹುಷಾರಿಲ್ವಾ ಅನ್ನೋ ಅನುಮಾನ ಮೂಡ್ತಿದೆ. ಯಾಕಂದ್ರೆ ಮಮ್ಮುಟ್ಟಿಯ ಆಪ್ತ, ನೆಚ್ಚಿನ ಗೆಳೆಯ, ಸ್ಟಾರ್ ನಟನೂ ಆಗಿರುವಂತಹ ಮೋಹನ್ ಲಾಲ್ ಅವರ ನಡೆ, ಆಕ್ಚುಲಿ ಆ ನಡೆ ಇದೀಗ ವಿವಾದಕ್ಕೂ ಕಾರಣವಾಗಿದೆ. ಅದೇನಂದ್ರೆ ಮಾರ್ಚ್ 18ರಂದು ಮೋಹನ್ ಲಾಲ್ ಶಬರಿಮಲೆಗೆ ಭೇಟಿ ನೀಡಿದ್ದಾರೆ. ಈ ವೇಳೆ ಅಯ್ಯಪ್ಪನ ಸನ್ನಿಧಿಯಲ್ಲಿ ಲಾಲೆಟಾ ಮಮುಕಾ ಹೆಸರಲ್ಲಿ ಪೂಜೆ ಮಾಡಿಸಿದ್ದಾರೆ. ಮಮುಕಾಗೆ ಹುಷಾರಿಲ್ಲ ಅನ್ನೋದಕ್ಕೆ ಇದು ಪುಷ್ಟಿ ನೀಡ್ತಿದೆ. ಆದ್ರೆ ಇದು ವಿವಾದವಲ್ಲ. ವಿವಾದ ಏನಪ್ಪಾ ಅಂದ್ರೆ ಮೋಹನ್ ಲಾಲ್ ಶಬರಿಮಲೆಯಲ್ಲಿ ಉಷಾಹ ಪೂಜೆಗೆ ರಶೀದಿ ಮಾಡಿಸಿದ್ದಾರೆ. ಈ ರಶೀದಿಯಲ್ಲಿ ತಮ್ಮ ಹಾಗೂ ಪತ್ನಿ ಹೆಸರಿನ ಜೊತೆಗೆ ಮಮ್ಮುಟ್ಟಿಯ ಜನ್ಮ ಹೆಸರು ಮೊಹಮ್ಮದ್ ಕುಟ್ಟಿ ಎಂದು ಬರೆಸಿರ್ತಾರೆ. ಇನ್ನು ಪೂಜೆಯ ಸಂದರ್ಭದಲ್ಲಿ ರಾಶಿ ನಕ್ಷತ್ರ ಅರ್ಚಕರಿಗೆ ಹೇಳೋದು ಸಾಮಾನ್ಯ. ಮಮ್ಮುಟ್ಟಿಯವರ ಜನ್ಮ ನಕ್ಷತ್ರ ವಿಶಾಖಂ ಎಂಬುದಾಗಿಯೂ ಲಾಲೆಟಾ ತಿಳಿಸಿದ್ದಾರೆ. ಪೂಜೆಯ ಈ ರಶೀದಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದೇ ತಡ ಈ ಬಗ್ಗೆ ಒಂದೆಡೆ ಪಾಸಿಟಿವ್ ರೆಸ್ಪಾನ್ಸ್ ಬಂದ್ರೆ ಇನ್ನೊಂದೆಡೆ ಟೀಕೆಗಳು ಕೇಳಿ ಬರ್ತಿದೆ. ಹಿಂದೂ ದೇವಾಲಯದಲ್ಲಿ ಮುಸ್ಲಿಂ ವ್ಯಕ್ತಿಯ ಹೆಸರಿನಲ್ಲಿ ಪೂಜೆ ಮಾಡಿಸಿರೋದು ಎಷ್ಟು ಸರಿ ಎಂಬುದಾಗಿ ಹಲವರು ಪ್ರಶ್ನೆ ಮಾಡಿದ್ದಾರೆ. ಪ್ರಭಾವಿ ಮಾಜಿ ಸಂಪಾದಕ ಓ ಅಬ್ದುಲ್ಲಾ ಎಂಬವರು, ಒಂದು ವೇಳೆ ಮಮ್ಮುಟ್ಟಿ ಅವರೇನಾದ್ರೂ ಪೂಜೆ ಮಾಡಿಸೋಕೆ ಮೋಹನ್ ಲಾಲ್ ಬಳಿ ಹೇಳಿದ್ರೆ ಈ ಕೂಡಲೇ ಕ್ಷಮೆ ಕೇಳಬೇಕು. ಇಸ್ಲಾಮಿಕ್ ನಂಬಿಕೆಯನ್ನ ಅನುಸರಿಸುವ ಯಾರೇ ಆದ್ರೂ ಅವರು ಅಲ್ಲಾಹನನ್ನ ಮಾತ್ರ ಪ್ರಾರ್ಥಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಈ ಬಗ್ಗೆ ಮೋಹನ್ ಲಾಲ್ ಸ್ಪಷ್ಟನೆ ನೀಡಿದ್ದಾರೆ. ಮಮ್ಮುಕಾ ಅನಾರೋಗ್ಯದಿಂದ ಬಳಲ್ತಿದ್ದಾರೆ ಎಂಬ ವರದಿಗಳು ಬಂದ ಬಳಿಕ ಪೂಜೆ ಮಾಡಿಸಿದ್ದೇನೆ. ಪ್ರಾರ್ಥನೆಗಳು ವೈಯಕ್ತಿಕ. ಮಮ್ಮುಟ್ಟಿಗಾಗಿ ಪ್ರಾರ್ಥನೆ ಸಲ್ಲಿಸೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಅದೃಷ್ಟವಶಾತ್ ಅಥವಾ ದುರಾದೃಷ್ಟವಶಾತ್ ಆಗಿ ಈ ವಿಚಾರ ಹೊರಬಂದಿದೆ. ಇನ್ನು ಮಮ್ಮುಕಾಗೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಅಷ್ಟೇ, ಅವರು ಹುಷಾರಾಗಿದ್ದಾರೆ, ಚೇತರಿಸಿಕೊಳ್ತಿದ್ದಾರೆ ಎಂಬುದಾಗಿಯೂ ಮೋಹನ್ ಲಾಲ್ ಹೇಳಿದ್ದಾರೆ. ಇನ್ನು ಮೋಹನ್ ಲಾಲ್ ಪೃಥ್ವಿರಾಜ್ ಸುಕುಮಾರನ್ ನಿರ್ದೇಶನದ ಎಂಪುರಾನ್ ಸಿನಿಮಾದಲ್ಲಿ ನಟಿಸಿದ್ದು ಇವತ್ತು ರಿಲೀಸ್ ಆಗಿದೆ. ಈ ವಿವಾದದ ಬಗ್ಗೆ ಪೃಥ್ವಿರಾಜ್ ಸುಕುಮಾರನ್ ಕೂಡ ಮಾತನಾಡಿದ್ದಾರೆ. ಅವರಿಬ್ರು ಈ ರೀತಿ ಒಬ್ಬರಿಗೊಬ್ಬರು ಪ್ರಾರ್ಥನೆ ಮಾಡಿರೋದು ಇದೇ ಮೊದಲೇನಲ್ಲ, ಆದ್ರೆ ಈ ಬಾರಿ ಇದು ಸುದ್ದಿಯಾಗಿದೆ ಅಷ್ಟೇ ಎಂದಿದ್ದಾರೆ. ಇನ್ನು ಈ ರಶೀದಿ ವೈರಲ್ ಆಗಿರೋ ಬಗ್ಗೆ ದೇವಸ್ಥಾನದ ಅಧಿಕಾರಿಯೊಬ್ಬರು ಇದನ್ನ ಮಾಡಿರಬಹುದು ಎಂದು ಮೋಹನ್ ಲಾಲ್ ಹೇಳಿದ್ದಾರೆ. ಆದ್ರೆ ಈ ಬಗ್ಗೆ ದೇವಸ್ಥಾನ ಮಂಡಳಿ ಸ್ಪಷ್ಟನೆ ನೀಡಿದೆ. ಇದರಲ್ಲಿ ಅಧಿಕಾರಿಗಳ ಯಾವುದೇ ತಪ್ಪಿಲ್ಲ, ಭಕ್ತರು ಯಾರಾದ್ರೂ ಸೋರಿಕೆ ಮಾಡಿರಬಹುದು ಎಂದಿದೆ. ಆದ್ರೆ ವಿವಾದ ಏನೇ ಇರಬಹುದು, ಈ ನಟರ ಸ್ನೇಹವನ್ನ ಮೆಚ್ಚುವಂತದ್ದೇ. ಇಬ್ಬರೂ ನಟರು ಸಹ ಬಹುಬೇಡಿಕೆಯ ಹಾಗೂ ಯಶಸ್ಸಿನ ಉತ್ತುಂಗದಲ್ಲಿರುವವರು. ಹೆಚ್ಚು ಕಡಿಮೆ ಒಟ್ಟಿಗೆ ತಮ್ಮ ಸಿನಿ ಪಯಣವನ್ನ ಶುರು ಮಾಡಿರುವ ಈ ನಟರು ಇಲ್ಲಿಯವರೆಗೆ ಸುಮಾರು 50ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಜೊತೆಯಾಗಿ ನಟಿಸಿದ್ದಾರೆ. ಅಂದಿನಿಂದ ಇಂದಿನವರೆಗೂ ಮಮುಕಾ ಹಾಗೂ ಲಾಲೆಟಾ ಎಲ್ಲಿಯೂ ತಮ್ಮ ಸ್ನೇಹಕ್ಕೆ ಚ್ಯುತಿ ಬರುವ ಹಾಗೆ ನಡೆದುಕೊಂಡಿಲ್ಲ. ಗೆಳೆತನ ಉಳಿಸಿಕೊಳ್ಳುವಲ್ಲಿ ಅನೇಕ ನಟರಿಗೆ ಇವರು ಮಾದರಿಯಾಗಿದ್ದಾರೆ.